Hello friends, welcome back to my channel ವಚನ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತು ನಾನು ಒಂದು ಜ್ಯೂಸ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಒಂದು ಬೆಣ್ಣೆ ಹಣ್ಣು ಅಂತ ಒಂದು ಹೊಸ ಹಣ್ಣು ಫ್ರೆಂಡ್ಸ್. ಇಲ್ಲಿ ಈ ಕಡೆ ನಮ್ಮ ಕಡೆ ಎಲ್ಲೂ ಸಿಗಲ್ಲ ಈ ಹಣ್ಣು. ನೋಡಿ ಫ್ರೆಂಡ್ಸ್, ಇಲ್ಲಿದೆ ನೋಡಿ, ಈ ಥರ ಇದೆ. ಇದು ಬೆಣ್ಣೆ ಹಣ್ಣು ಅಂತ ಅಂದ್ಬಿಟ್ಟು ನಮ್ಮ ಕಡೆ ನಾನೆಂದೂ ನೋಡಿಲ್ಲ. ನೀವೇನಾದ್ರು ನೋಡಿದರೆ ಫ್ರೆಂಡ್ಸ್ ಕಮೆಂಟ್ ಮಾಡಿ. ನೋಡಿ, ಈ ಥರ ಕೊಯ್ದುಬಿಟ್ಟು ಓಪನ್ ಮಾಡಬೇಕು. ಇದನ್ನು ಓಪನ್ ಮಾಡಿದಾಗ ಈ ರೀತಿ ಒಂದು ಬೀಜ ಬರುತ್ತೆ. ಅದು ನೋಡಿ ಫ್ರೆಂಡ್ಸ್, ಲಿಂಬು ಆಕಾರದಲ್ಲಿದೆ ಈ ಬೀಜ. ಈ ಬೀಜನ ತೆಗೆದುಬಿಟ್ಟು ಒಂದು ಕಡೆ ತೆಗೆದಿಟ್ಬಿಡೋಣ. ಇದನ್ನು ಗಿಡ ಹೂಣ್ಬಿಟ್ರೆ ಮಣ್ಣಿಗೆ ಹಾಕಿ ಹೂಣಿದ್ರೆ ಸ್ವಲ್ಪ ಇದರಲ್ಲಿ ಹುಟ್ಟಿ ಬೆಳೆದ್ರೂ ಬೆಳಿಬೋದು. ಈ ಗಿಡ ಹಾಕೋಣ ಅಂತ ತೆಗೆದಿಟ್ಟಿದ್ದೀನಿ. ಇದನ್ನೆಲ್ಲ ತಿರುಳನ್ನೆಲ್ಲ ತೆಗೆದುಬಿಟ್ಟು ಒಂದು ಪ್ಲೇಟಿಗೆ ಹಾಕ್ಕೊಂಬಿಡಿ. ಇದು ಎಲ್ಲ ನೀಟಾಗಿ ತೆಗೆದುಬಿಟ್ಟು ಎರಡರಲ್ಲಿ ಇರೋದನ್ನು ನೀಟಾಗಿ ತೆಗೆದುಬಿಟ್ಟು ಹಾಕ್ಕೊಂಡು, ಅದಾದಮೇಲೆ ಮಿಕ್ಸಿ ಜಾರಿಗೆ ಇದನ್ನು ಹಾಕ್ಕೊಂಬಿಡಿ. ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ಆದಮೇಲೆ ನಿಮಗೆ ಎಷ್ಟು ಸ್ವೀಟ್ ನಿಮ್ಗೆ ಎಷ್ಟು ಬೇಕು ಅನಿಸುತ್ತೆ ಅಷ್ಟು ನೋಡಿಬಿಟ್ಟು, ನಾನು ಒಂದು ಲೋಟ ಮುಕ್ಕಾಲು ಕಪ್ಪಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಒಂದು ಮುಕ್ಕಾಲು ಕಪ್ ಹಾಲನ್ನು ಹಾಕ್ಕೊಳ್ಳಿ. ಇಲ್ಲ ಅಂದರೆ ಬರೀ ನೀರಾದರೂ ಪರವಾಗಿಲ್ಲ, ತೊಂದರೆ ಇಲ್ಲ, ನಡೆಯುತ್ತೆ. ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಮಿಕ್ಸಿಗೆ ಗ್ರೈಂಡ್ ಮಾಡೋದಕ್ಕಷ್ಟೇ ಹಾಕ್ತಾ ಇರೋದು ಇವಾಗ ನಾನು. ನೋಡಿ, ಇಷ್ಟು ಹಾಕ್ಬಿಟ್ಟು ಸಾಕು. ಈಗ ಮಿಕ್ಸಿ ಮಾಡೋಣ. ಫ್ರೆಂಡ್ಸ್, ನೀವು ಇನ್ನೂ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗ್ತದೆ ನೋಡ್ತಿದ್ರೆ ದಯವಿಟ್ಟು ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಆವಾಗ ನಮಗಿನ್ನೂ ಸ್ವಲ್ಪ ಬೇರೆ ಬೇರೆ ವಿಡಿಯೋ ಮಾಡಬೇಕು ಅನ್ನೋ ಆಸಕ್ತಿ ಬರುತ್ತೆ. ಹಾಗಾಗಿ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ಫ್ರೆಂಡ್ಸ್. ನೋಡಿ, ಈ ಥರ ಆಗಿರುತ್ತೆ. ಇದನ್ನು ನಾವೀಗ ಏನು ಮಾಡಬೇಕಂದ್ರೆ ಎಲ್ಲ ಒಂದು ಬಕೆಟಲ್ಲಿಗೆ ಒಂದು ಬಟ್ಲಿಗೆ ತೆಗೆದುಬಿಡೋಣ ಈ ಥರ. ಇದನ್ನು ನೀವು ಯಾವ ಥರನಾದ್ರೂ ಯೂಸ್ ಮಾಡ್ಬೋದು. ಈಗ ನೋಡಿ ತೋರಿಸ್ತಾ ಇದ್ದೀನಲ್ಲ, ಇದನ್ನು ಐಸ್ ಕ್ರೀಮ್ ಥರ ಹಾಗೇನೂ ತಿನ್ಬೋದು. ಅದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಇದನ್ನು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಸ್ಮೂತ್ ಬೆಣ್ಣೆ ಥರ ಇರುತ್ತೆ. ನಿಮಗಿಲ್ಲ ನಾವು ಜ್ಯೂಸ್ ಥರ ನೀರು ಮಾಡ್ಕೊತೀವಿ, ಅದಕ್ಕಿಂತ ಸ್ವಲ್ಪ ಹಾಲು ಹಾಕ್ಬಿಟ್ಟು ಸ್ವಲ್ಪ ನೀರು, ಇದು ಪರವಾಗಿಲ್ಲ ನೀರೇ ಹಾಕಿದ್ರೂ ನಡೆಯುತ್ತೆ, ಏನು ತೊಂದರೆ ಇಲ್ಲ. ಮತ್ತು ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಳಿ. ಗ್ರೈಂಡ್ ಮಾಡ್ಕೊಂಡ್ಬಿಟ್ಟು ನೋಡಿ ಫ್ರೆಂಡ್ಸ್, ಈ ಥರ ಗ್ರೈಂಡ್ ಮಾಡ್ಕೊಂಡಾದ್ಮೇಲೆ ಇದು ಆಫ್ ಮಾಡಿ ತೆಗೆದುಬಿಡಿ ಫ್ರೆಂಡ್ಸ್. ಕೆಳಗೆ ತೆಗೆದುಬಿಟ್ಟು ಈಗ ಒಂದು ಗ್ಲಾಸ್ಗೆ ಹಾಕಿಬಿಡೋಣ. ನೋಡಿ, ಈ ಥರ ಒಂದು ಗ್ಲಾಸಿಗೆ ಹಾಕಿದರೆ ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ಇದು ಇರುತ್ತೆ, ಜ್ಯೂಸ್ ಕುಡಿಬೋದು. ಇದು ನಾವು ಎಷ್ಟು ಮಿಕ್ಸಿ ಮಾಡ್ತೀವೋ ಅಷ್ಟು ಒಳ್ಳೆ ಬೆಣ್ಣೆ ಥರ ಬರ್ತಾ ಇರುತ್ತೆ. ನೀವು ಯಾವ ಥರನಾದ್ರೂ ನೀವು ಈ ಹಣ್ಣನ್ನು ತಿನ್ಬೋದು. ಓಕೆ ಫ್ರೆಂಡ್ಸ್, ಮತ್ತೆ ಸಿಗೋಣ ಮತ್ತೊಂದು ಹೊಸ ವಿಡಿಯೋ ಜೊತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು.